ಬಗ್ಗೆ ಒಳ್ಳೆ ಹೆಸರು ಬರಲಿ, ಅವರಿಗೆ ಚೆನ್ನಾಗಾಗಲಿ ಅಂತ ನಾನು ಅವ್ರಿಗೆ ದೇವರು ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ಈ ಹಿಂದೆ ಹೇಳಿದ ಹಾಗೆ 2019-20 ಈ 2 ವರ್ಷ ನಾವು ಕೊರಗಜ್ಜ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದು. ಜಗದೀಶ್ ಅದೇನು ಗೊತ್ತಿಲ್ಲ, ಒಂದು 2014ರಿಂದ ಈ ಚಿತ್ರ ಮಾಡೋಣ ಅಂತ ಕೆಲವರು ಅವರ ಸ್ನೇಹಿತರಾದ ಚಂದ್ರಹಾಸ್ ಬಂದು ಹೇಳಿದಾಗ ಇಲ್ಲ ಇದು ಮಾಡೋಣ ಅಂತ ಹೊರಟು ಚೇಂಬರ್ ರಿಜಿಸ್ಟರ್ ಮಾಡಿ ಸ್ವಲ್ಪ ಕೂಡ ಶೂಟ್ ಕೂಡ ಮಾಡಕ್ ಹೊರಟ್ವಿ. ಬಟ್ ಆದ್ರೆ ಅದೇನೋ ಗೊತ್ತಿಲ್ಲ, ಅದು ಮುಂದುವರಿಲೇ ಇಲ್ಲ. ಸೊ ಹಾಗಾಗಿ ನಾವು ಪ್ರಶ್ನೆ ಕೇಳಿದಾಗ ನಮ್ಗೆ ಅದು ಬರೋದಿಲ್ಲ ಅಂತ ಹೇಳಿದ್ರು. ನಾವು ಅಲ್ಲಿಗೆ ನಿಲ್ಸಿ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದು ಕಾಣಿಕೆ ಕೂಡ ಹಾಕಿ ವಾಪಸ್ ಹೋದ್ವಿ. ಆ ನಂತರ ನಾನು ಸುಧೀರ್ ಅವರು ಶುರು ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಅವರು ನನ್ನ ಹಿಂದೆ ನನ್ನ ಚಿತ್ರಕ್ಕೆ ಲಿರಿಕ್ಸ್ ಬರೆದು ನನಗೆ ಅವರ ಜೊತೆ ಒಂದು 15-20 ವರ್ಷದಿಂದ ಗೊತ್ತಿತ್ತು. ಸೊ ಅವ್ರು ಮಾಡಕ್ ಶುರು ಮಾಡಿದಾಗ ನಾನು ಇಲ್ಲ ತುಂಬಾ ಒಳ್ಳೆ ಸಬ್ಜೆಕ್ಟು, ಹುಷಾರಾಗಿ ಮಾಡಿ. ಇಲ್ಲ ಆವಾಗ ಇನ್ನು ಕಾಂತಾರ ರಿಲೀಸು ಆಗಿರ್ಲಿಲ್ಲ, ಮೊದಲನೇ ಕಾಂತಾರನೇ ಬಂದಿರಲಿಲ್ಲ. ಸೊ ನೀವು ಹುಷಾರಾಗಿ ಮಾಡಿ ದೈವಗಳದ್ದು ಅಜ್ಜನ ಕತೆ ಅಂತ ಹೇಳಿ ಅವರು ತಗೊಂಡು ಈಗ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಸಕ್ಸಸ್ ಫಿಲ್ಮ್ಸ್ ಮೂಲಕ ಈ ಚಿತ್ರ ಈ ಹಂತಕ್ಕೆ ಬಂದು ನಿಂತಿದೆ ಅಂದ್ರೆ ಅದು ಅವರಿಗೆ ಆಗಿದೆ, ಒಳ್ಳೇದಾಗುತ್ತೆ ಅನ್ನೋ ಎಲ್ಲಾ ನಿದರ್ಶನಗಳು ನಮಗೆ ಲಾಸ್ಟ್ ಬೆಂಗಳೂರಲ್ಲಿ ನಡೆದ ಪ್ರೆಸ್ ಮೀಟ್ ಇಂದಾನೆ ಅನ್ಸಕ್ ಶುರು ಆಯ್ತು. ಸೊ ಹಾಗಾಗಿ ಸದ್ಯದಲ್ಲೇ ಈ ಚಿತ್ರ ಬಿಡುಗಡೆ ಆಗ್ತಾ ಇದೆ. ನಮ್ಮ ಹೆಸರಲ್ಲಿದ್ದ ಟೈಟಲ್ ನ ಕೂಡ ನಾವು ತುಂಬಾ ಹೃದಯದಿಂದ ಅವರಿಗೆ ಕೊಟ್ಟು ಮೊನ್ನೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹರಿಸಿದೀವಿ. ಅವ್ರಿಗೆ ತುಂಬಾ ಚೆನ್ನಾಗಾಗ್ಲಿ, ಆ ಅಜ್ಜನ ಮಹಿಮೆ ಎಲ್ಲರೂ ನೋಡಿ ಕಣ್ತುಂಬಿಸ್ಕೋಬೇಕು ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಈ ಚಿತ್ರ ಬಿಡುಗಡೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮಗೆಲ್ಲರಿಗೂ ಮೈ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಯು. ಈ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರೆಸ್ ಮೀಟ್ ನಡೀತಾ ಇದೆ. ಹಾಗೂ ಇವತ್ತಿನ ಸಾಯಂಕಾಲ ಒಂದು ತುಳುನಾಡಿನ ದೈವ ಕೊರಗಜ್ಜ ಇವರ ಒಂದು ಕೋಲಾಪಡನು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಾಯಂಕಾಲ ಹಮ್ಮಿಕೊಂಡಿದ್ದಾರೆ. ಎಷ್ಟು ಜನ ಸೇರ್ತಿದ್ದಾರೆ ಅಂದ್ರೆ ಅಲ್ಲಿ ಒಂದು 1000 ಜನಗಳಷ್ಟು ಸೇರ್ಬೋದು. ಈ ಒಂದು ಪ್ರಿಕಾಷನ್ ತಗೊಳ್ಳೋದಕ್ಕೆ ನಾವೆಲ್ಲರೂ ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಮನೆಗೆ ಹೋಗಿದ್ದಾಗ ಅವರು ತುಂಬಾ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಬರಮಾಡಿಕೊಂಡು ಅವರಿಗೆ ಇದ್ದಂತ ಈ ಕೊರಗಜ್ಜನ ಮೇಲಿನ ಒಂದು ಅಭಿಮಾನ ಪ್ರೀತಿಯನ್ನು ಅವರು ತುಂಬಾ ಒಳ್ಳೆ ರೀತಿಯಲ್ಲಿ ವ್ಯಕ್ತಪಡಿಸಿದ್ರು. ನಮ್ಮ ಒಂದು ಕಲೆಯ ಸಂಸ್ಕೃತಿ ಇದೆಲ್ಲ ನಶಿಸಿ ಹೋಗ್ತಾ ಇರೋ ಒಂದು ಟೈಮಲ್ಲಿ ಈ ತರ ಒಂದು ಟೈಟಿ ಕೊರಗಜ್ಜನ ಒಂದು ಬರ್ತಾ ಇದೆ. ಈ ಒಂದು ಕಲೆ ಸಂಸ್ಕೃತಿಯ ಬಗ್ಗೆ ಹೇಳಲಿಕ್ಕೆ ಬರ್ತಾ ಇದೆ. ಇದೆಲ್ಲ ಜನಗಳ ಮೇಲೆ ಒಳ್ಳೆ ಪರಿಣಾಮ ಬೀರಲಿ ಅಂತ ಹೇಳಿ ನಮಗೆ ಅವರು ಒಂದು ಒಳ್ಳೆಯ ಆಶ್ವಾಸನೆ ಮತ್ತು ಪ್ರೋತ್ಸಾಹ ಮಾತುಗಳನ್ನು ಹಾಡಿ ಒಂದು ಶಕ್ತಿಯನ್ನು, ಒಂದು ಪಾಸಿಟಿವಿಟಿ ಒಂದು ಕೊಟ್ಟು ಅವರು ಇಲ್ಲಿ ಎಲ್ಲ ರೀತಿಯಾದ ಒಂದು ಸೆಕ್ಯೂರಿಟಿಯನ್ನು ಕೊಟ್ಟರು. ಅವ್ರಿಗೆ ನಾನು ಆಲ್ರೆಡಿ ಕಂಗ್ರ್ಯಾಚುಲೇಷನ್ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೂ. ಹಾಗೂ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ಚಿತ್ರ ಸ್ವಲ್ಪ 3 ವರ್ಷದಿಂದ ನಿಧಾನ ಆದ್ರೂ ಕೂಡ ಒಂದೊಂದು ತಿರುವುಗಳನ್ನು ಪಡ್ಕೊಂಡು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇದು ಎಲ್ಲ ಹಂತದಲ್ಲೂ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಿಜವಾಗ್ಲೂ ಇದು ಎಲ್ಲ ಹೇಳ್ಬೇಕು ಅನ್ನೋ ಒಂದು ಕೊರಗಜ್ಜನ ಆಶೀರ್ವಾದನೆ. ಈಸ್ ದ ಸೂಪರ್ ಹೀರೋ ಅವರ್ ಮೂವಿ. ಅಂಡ್ ಎಲ್ಲ ಒಂದು ಒಳ್ಳೆಯ ತಾರಾಗಣ ನಮ್ಮ ಕಬೀರ್ ಬೇಡ್ ಸರ್ ಅಂಡ್ ಸಂದೀಪ್ ಸುಬರ್ಕರ್. ಇಟ್ಸ್ ವೆರಿ ನೈಸ್ ಟು ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು act with you and Shruti also there in this movie. ಇವರೆಲ್ಲರ ಜೊತೆಗೆ ಕೆಲಸ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯ್ತು. ಎಲ್ಲ ಟೀಮು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರ ಇನ್ನೂ ಚೆನ್ನಾಗಿ ಯಶಸ್ವಿಯಾಗಿ ಮೂಡಿ ಬಂದು ಯಶಸ್ವಿಯಾಗಲಿ ಅಂತ ನಾನು ಹಾರೈಸುತ್ತೇನೆ. ಹಾಗೂ ಎಲ್ಲ ನಮ್ಮ ಮೀಡಿಯಾ ಮಿತ್ರರು ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಒನ್ಸ್ ಅಗೇನ್ ಸರ್, to all Koragajja team, my heartily congratulations to everyone. Thank you so much. Thank you very much. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಭಾರತದ ಎಲ್ಲ ಮಾಧ್ಯಮದವರು ಇವತ್ತಿಲ್ಲಿ ಬಂದಿದ್ದೀರಿ. ಐ ಹಾರ್ಟ್ಲಿ ವೆಲ್ಕಮ್ ಆಲ್ ದ ಪ್ರೆಸ್ ಫ್ರಮ್ ಆಲ್ ದ ಸ್ಟೇಟ್ಸ್ ಫ್ರಮ್ ಇಂಡಿಯಾ. ನನಗೆ ಈ ಕೊರಗಜ್ಜ ಒಂದು ವಿಶೇಷವಾದಂಥ
ಅನುಭವವನ್ನು ತಂದುಕೊಟ್ಟಂತ ಒಂದು ಸಿನಿಮಾ. ಎಲ್ರಿಗೂ ಹೇಳ್ತಾರೆ, ನನ್ನ ತಂದೆ ತಾಯಿ ಕಲಾವಿದರಾದ್ರಿಂದ ಅವರ ಆಶೀರ್ವಾದದಿಂದ ನಾನು ಕಲಾವಿದೆ ಆದೆ. ಆದರೆ ತಾಯಿ ಸರಸ್ವತಿಯ ಆಶೀರ್ವಾದ ಇರೋದಕ್ಕೆ ನಾನು ಈ ಭೈರಕ್ಕೆ ಪಾತ್ರನ ಮಾಡೋಕೆ ಸಾಧ್ಯವಾಯಿತು ಅಂತ ನಾನು ಹೇಳ್ತೀನಿ. ನನ್ನ ಒಂದು ಆಸೆ ಏನು ಅಂತಂದ್ರೆ, ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಭಾರತದಾದ್ಯಂತ ಮಾತ್ರವಲ್ಲ ಇಡೀ ಪ್ರಪಂಚದಾದ್ಯಂತ ಸುದ್ದಿ ಮಾಡ್ತಾ ಇದೆ. ನಮ್ಮ ಭಾಷೆಯ ಜೊತೆಗೆ ನಮ್ಮ ನೆಲದ ಕತೆ ಹಾಗೂ ಸಂಸ್ಕೃತಿಯನ್ನ ಇಡೀ ದೇಶಕ್ಕೆ ತಲುಪಿಸುವಂತಹ, ಇಡೀ ಪ್ರಪಂಚಕ್ಕೆ ತಲುಪಿಸುವಂತಹ ಕೆಲಸ ಕರ್ನಾಟಕದಿಂದ ಆಗಿದೆ. ಅದು ಕಾಂತಾರದಂತ ಸಿನಿಮಾ ಮೂಲಕ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಈ ರೀತಿಯ ಹಲವಾರು ಪ್ರಯತ್ನಗಳು ನಮ್ಮ ಕರ್ನಾಟಕದಿಂದ ಆಗ್ತಾ ಆಗಿದ್ದಾವೆ, ನಮ್ಮನ್ನ ಗುರುತಿಸಿದ್ದಾರೆ ಕೂಡ. ನನ್ನದೊಂದು ಆಸೆ, ಅದೇ ತರಹದ ಒಂದು ಈ ನೆಲದ, ಈ ಭಾಷೆಯ, ಈ ಮಣ್ಣಿನ ಕಥೆಯನ್ನ ಹೇಳಕ್ಕೆ ಹೊರಟಿದ್ದಾರೆ ನಿರ್ದೇಶಕರಾದಂತಹ ಸುಧೀರ್ ಅಥಾವರ್ ಅವರು. ಅದಕ್ಕೆ ಯಾವ ಕಾರಣಕ್ಕೂ ಈ ಸಿನಿಮಾ ಏನ್ ಕೇಳುತ್ತೋ ಅದಕ್ಕೆ ಬೇಡ ಅನ್ನದೇ ಇರುವಂತಹ ಒಬ್ಬ ವ್ಯಕ್ತಿ ಇದ್ರೆ ಅದು ನಮ್ಮ ನಿರ್ಮಾಪಕರು. ಈ ಸಿನಿಮಾ ಏನ್ ಕೇಳುತ್ತೋ ಅದೆಲ್ಲವನ್ನ ಕೊಟ್ಟಿದ್ದಾರೆ. ಅದ್ಭುತವಾದಂತಹ ಒಂದು ತಂಡವನ್ನ ಕಟ್ಕೊಂಡು ಒಂದು ಒಳ್ಳೆಯ ಸಿನಿಮಾವನ್ನ ಈ ತೆರೆಗೆ ತರ್ತಾ ಇದ್ದಾರೆ. ನನ್ನ ಒಂದು ಆಸೆ, ಒಬ್ಬ ಕನ್ನಡತಿಯಾಗಿ, ನಾವು ಬೆಂಗಳೂರಿಯನ್ ಅಥವಾ ನೀವು ಕರ್ನಾಟಕದವರು ನಾವೆಲ್ಲ ಏನಿದ್ದೀವಿ, ಬೇರೆ ಎಲ್ಲಾ ಭಾಷೆಯ ಸಿನಿಮಾಗಳು, ಅದು ತಮಿಳ್ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ತೆಲುಗು ಆಗಿರಬಹುದು, ಈ ರಾಜ್ಯದ ಎಲ್ಲಾ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆದಾಗ ನಾವು ಸಾಮಾನ್ಯವಾಗಿ ಸಿನಿಮಾವನ್ನ ಪ್ರೀತಿಸೋರು ನಾವೆಲ್ಲರೂ ಅದೇ ಭಾಷೆಯಲ್ಲೇ ಹೋಗಿ ನೋಡ್ತೀವಿ ಥಿಯೇಟರ್ನಲ್ಲಿ, ಕನ್ನಡಿಗರು. ಅದೇ ತರ ನನ್ನದು ಒಂದು ಆಸೆ, ಈ ಕೊರಗಜ್ಜವನ್ನ ಆಂಧ್ರದಲ್ಲಿ ರಿಲೀಸ್ ಮಾಡಿದಾಗ ಅದು ತೆಲುಗುನಲ್ಲೋ, ಕೇರಳದಲ್ಲಿ ರಿಲೀಸ್ ಮಾಡಿದಾಗ ಅದು ಮಲಯಾಳಂನಲ್ಲೋ, ಅಥವಾ ತಮಿಳುನಾಡಲ್ಲಿ ರಿಲೀಸ್ ಮಾಡಿದಾಗ ಅದು ತಮಿಳ್ನಲ್ಲೋ ಅಲ್ಲದೆ ನಮ್ಮ ನೆಲದ ಭಾಷೆ ಕನ್ನಡದಲ್ಲೇ ಅಲ್ಲಿ ಇರುವಂತಹ ಪ್ರೇಕ್ಷಕರು ನೋಡಿ ಪ್ರೀತಿಸಿದ್ರೆ, ಗೌರವಿಸಿದ್ರೆ ಅದಕ್ಕಿಂತಲೂ ದೊಡ್ಡ ಹೆಮ್ಮೆ ನಮಗಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ನಾವು ಇಡೀ ಭಾರತದಲ್ಲಿ ಎಲ್ಲಾ ಭಾಷೆಯನ್ನ ನಾವು ಪ್ರೀತಿಸ್ತೀವಿ. ನಾವು ಸಿನಿಮಾವನ್ನ ಪ್ರೀತಿಸೋರಾಗಿರೋದ್ರಿಂದ ಅದೇ ಭಾಷೆಗೆ ಅದರದೇ ಆದಂತಹ ಒಂದು ಏನ್ ಹೇಳ್ತೀವಿ, ಒಂದು ಸೊಗಡು ಇರುತ್ತೆ. ನಾವಿವತ್ತು ಕೊರಿಯನ್ ಡ್ರಾಮಾಸ್ಗಳನ್ನ ನೋಡ್ತೀವಲ್ಲ ಭಾರತದಲ್ಲಿ, ನಾವೆಲ್ಲರೂ ಕೊರಿಯನ್ ಡ್ರಾಮಾಸ್ಗಳನ್ನ ಹಾಗೆ ನೋಡ್ತೀವಿ. ಅದನ್ನ ನಮ್ಮ ಕನ್ನಡಕ್ಕೋ ಅಥವಾ ಬೇರೆ ಲ್ಯಾಂಗ್ವೇಜ್ಗಳಿಗೋ ಹಾಕಿದ್ರೆ ಗೊತ್ತಾಗುತ್ತೆ. ಆದ್ರೆ ಅವರ ನಿಜವಾದಂತ ಆ ಭಾಷೆಗಿರುವಂತಹ ಅದೊಂದು ರಾಗ, ಅದೊಂದು ಸೊಗಡು ನಮ್ಗೆ ಅರ್ಥ ಆಗಲ್ಲ. ಹಾಗೆ ಕೊರಗಜ್ಜ ಸಿನಿಮಾ ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗ್ತಾ ಇದೆ. ಆದ್ರೆ ಕನ್ನಡದಲ್ಲಿ ನೋಡಿದ್ರೆ ಹೆಚ್ಚು ನಿಮ್ಗಿನ್ನೂ ಅರ್ಥ ಆಗುತ್ತೆ ನಮ್ಮ ನೆಲ ಸಂಸ್ಕೃತಿ ಹಾಗೂ ನಮ್ಮ ಭಾಷೆ ಅಂತ ಹೇಳ್ತಾ ನೀವು ಅದನ್ನೆಲ್ಲ ಪ್ರೋತ್ಸಾಹಿಸ್ತೀರಾ ಅಂತ ಅಂದ್ಕೊಳ್ತೀನಿ. ಅಂಡ್ ಐ ರಿಯಲಿ ಬ್ಲೆಸ್ಡ್ ದಟ್ ಐ ಆಮ್ ವೆರಿ ಹ್ಯಾಪಿ ಟು ಸಿ all the press media from all the languages and states, and I'm very happy to say that I have acted in all the languages, Indian languages like Tamil, Telugu, Malayalam and Tulu. I'm very happy, and I'm seeking your support for this cinema. Thank you so much. Namaskara. Siriganaram Telugu. This is my first film in Kannada language. And I must say, it's a delight to work with Sudhir sir and with Trivikram sir. A wonderful organization. And first when he came to meet me in Mumbai, he said, we have this song and you need to play this role of Guliga Daiva. And I was like, do you think I can do something like this? Because I have never performed a dance like that before in my life. And all thanks to sir and the training that he gave us, that we could perform this song. Though I know there were a lot of controversies that got involved in it. But we had a great time, and I hope you enjoy this film. Every song in this film is absolutely fantastic. And I think what's most important is this film is talking about our culture. We were talking about Sanskrit, right? There's a very famous shloka that says, Sahitya Sangeeta Nritya Kala Vihina Sakshat Pashu Puchha Vishanahina, which means people or civilization without Sahitya, Sangeet, Nritya and Kala, agar aapke jeevan mein nahi hai, if you don't have this in your life, you are like an animal. And I'm sure we all know that we have these four very beautiful things. Super. That's what makes us such a wonderful civilization. Thank you so much, sir,
for giving me the opportunity to be a part of your wonderful film. And sir, please tell me and let the audience know that your roots from where you are. So my grandmother comes right here from Mangalore, and yes, they live right here. And I told her I will come for the press conference only if I'm allowed to go in the afternoon and go and meet them. So thank you so much for bringing me back to my motherland. It feels absolutely wonderful, and all the best to everyone. Thank you. Thank you.